ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇದು ಸೋಮವಾರದ ವ್ಲಾಗ್. ಎಡಿಟ್ ಮಾಡೋಕ್ಕೆ ಟೈಮ ಸಿಕ್ಕಿಲ್ಲ ಹಂಗೆ ಯಾಕಂದರೆ ಸಂಕ್ರಾಂತಿ ಹಬ್ಬ ಒಂದಿತ್ತು. ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳತ್ತಿದ್ವಿ. ಇದು ಹುಣ್ಣಿಮೆ ದಿವಸ ಸೋಮವಾರ ವ್ಲಾಗ್. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನಾನು ಎದ್ದು ನೆಲ ಒರೆಸ್ಕೊಳತ್ತಿದ್ದೆ, ಯಾಕಂದರೆ ಹಬ್ಬ ಒಂದಿತ್ತಲ್ಲ. ಸೊ ಅದಕ್ಕೆ ನೋಡಲಿ ನಮ್ಮ ಬೇಬಿ ಆಲ್ರೆಡಿ ಎದ್ದು ಕುಂತ್ಬಿಟ್ಟಾಳ. ನೆಲ ಗಿಲ ಒರೆಸೋಷ್ಟೊಳಗೆ ಎದ್ದಿದ್ಲಕ್ಕಿ. ನಮ್ಮ ಅಣ್ಣನೂ ಎದ್ದು ಬಂದು ಆಟ ಆಡತ್ತಿದ್ದ. ನೆಲ ಒರೆಸಿದ್ರು ಅವನು ಹಿಂಗೆ ಗಾಡಿ ತೊಗೊಂಡು ಮನೆ ಒಳಗೆ ಆಟ ಆಡ್ತಾನೆ ಇರ್ತಾನೆ. ಸೊ ಇವಾಗ ನಾನು ನಾಷ್ಟ ಮಾಡತ್ತಿದ್ದೆ. ನಾಷ್ಟ ಏನಿಲ್ಲ, ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತು. ಸೊ ಅದಕ್ಕೆ ನಾಷ್ಟ ಎಲ್ಲ ಮಾಡಿ ಮುಗಿಸಿ ಇವಾಗ ಸಂಕ್ರಾಂತಿ ಹಬ್ಬಕ್ಕಂಥೇಳಿ ಎಳ್ಳಲ್ಲ ಏನಂತಾರೆ ಇವಕ್ಕೆ, ಶೇಂಗಾ ಹೋಳಿಗೆ ಮಾಡತ್ತಿದ್ವಿ. ಮೊನ್ನೆನೂ ಮಾಡಿದ್ವಿ, ಇವತ್ತೂ ಶೇಂಗಾ ಹೋಳಿಗೆ ಮಾಡತ್ತಿದ್ವಿ. ಮಾಡ್ಕೊತ ನಾನು ನಮ್ಮ ಅತ್ತೆ ನಮ್ಮ ಅಕ್ಕ ಸ್ವಲ್ಪ ಮಾತುಕತೆ ಮಾತಾಡ್ಕೊತ ಶೇಂಗಾ ಹೋಳಿಗೆ ಕಂಪ್ಲೀಟ್ ಮಾಡಿದ್ವಿ. ಈ ಕಡೆ ಶೇಂಗಾ ಚಟ್ನಿ ಮಾಡಾಕತ್ತಿದ್ವಿ. ಶೇಂಗಾ ಹುರ್ಕೊಂಡ್ವಿ ಮತ್ತು ಅಗಸಿ ಬೀಜದ ಅಗಸಿ ಚಟ್ನಿ ಮಾಡ್ತೀವಿ ನಾವು. ಅಗಸಿ ಹಿಂಡಿ ಅಂತ ನಾವು ಕರಿತೀವಿ. ಸೊ ಅದನ್ನು ಮಾಡೋಕೆ ಎಲ್ಲ ಇಲ್ಲಿ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಳತ್ತಿದ್ವಿ. ಅಂದರೆ ಇವಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ನೋಡಿರ್ಬೋದು, ಉತ್ತರ ಕನ್ನಡ ಜನಕ್ಕೆ ಗೊತ್ತಿರ್ತಿದ್ದ ಆಲ್ಮೋಸ್ಟ್. ಇವಾಗ ಕಾಳಿನ ಪಲ್ಯನೂ ನೆನೆಸಿ ಇಟ್ಟಿನಿ. ಅಂದರೆ ಕಾಳಿನ ಪಲ್ಯ ಮಾಡೋಕ್ಕೆ ಕಾಳನ್ನು, ಹೆಸರು ಕಾಳು ಮಡಕೆ ಕಾಳು ಎರಡು ಸೇರಿಸಿ ನೆನೆಸಾಕ ಇಟ್ಟಿದ್ದೆ. ಈ ಕಡೆ ಸ್ವಲ್ಪ ಕನಕ ಉಳಿದಿತ್ತು, ಇದು ಏನದು ಹೋಳಿಗೆಲ್ಲ ಮಾಡಿ ಕನಕ ಉಳಿದಿತ್ತಲ್ಲ. ಅದಕ್ಕೆ ನಮ್ಮ ಅತ್ತೆ ಅಂದರು ಚಪಾತಿ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ. ಅಂದರೆ ಎಲ್ಲ ಕೆಲಸ ಹೋಳಿಗೆ ಗಿಳ್ಗೆ ಮಾಡೋಷ್ಟಾಗ ಸುಸ್ತಾಗ್ಬಿಡ್ತು. ಅದಕ್ಕೆ ಸ್ವಲ್ಪ ಚಪಾತಿ ತಿಂದು ಚಹಾ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೇನೈತಿ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೋಬೇಕಂಥೇಳಿ ಈ ಕಡೆ ನಾನು ಚಪಾತಿ ಮಾಡಿ ಕೊಡಾತಿದ್ರು, ಅವರೇ ಮಾಡ್ಕೊಡಾತಿದ್ರು. ನಾವು ಮಾತಾಡ್ಕೊಂತ ಹಿಂಗೆ ಟೈಮ್ ಸ್ಪೆಂಡ್ ಮಾಡಾತಿದ್ವಿ. ನನ್ನ ಮಗಳು ನೋಡ್ರಿ ಮಸ್ತಾಗಿ ನಿದ್ದೆ ಹೊಡ್ಯಾತಾಳ. ನನ್ನ ಮಗ ಅರ್ಬಿ ಎಲ್ಲ ಕಿತ್ತೊಡಕ್ಕೆ ಹೋಗ್ಬಿಟ್ಟಾನ. ಒಂದು ಬಟ್ಟೆ ಹಾಕ್ಕೊಳಂಗಿಲ್ಲ ಈಗ. ಅಂತೂ ಅವನು ಹೀರೋಂದು ಭಾಳ ಆಗಿಬಿಟ್ಟೈತಿ. ಅದು ಬೇಡ ಇದು ಬೇಡ ಅಂತಾನೆ. ನೋಡ್ರಿ ಹೆಂಗೆ ಪ್ಯಾಂಟ್ ಗಿಂಟ್ ಎಲ್ಲ ಕಿತ್ತು ಒಗೆದು ಹೋಗ್ಬಿಟ್ಟಾನ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಸೊ ನಾನು ಇವಾಗ ಹಂಗೆ ಏನು ಒಂಥರ ನಾನು ಥರನ ಇದ್ಬಿಟ್ಟಿರ್ತೀನಿ ಮನೆ ಒಳಗೆ. ನಾನು ಹಿಂಗಿದ್ದಾಗ ನನ್ನ ಮುಖ ನನಗೆ ನೋಡ್ಕೊಳಕ್ಕೆ ಆಗಂಗಿಲ್ಲ. ನನ್ನ ಮಗಳು ನೋಡಿರ್ಲಿ ಎಷ್ಟು ಬೆರಕೆದಾಳ. ಇಲ್ಲೇ ಅವ್ರ ಅಕ್ಕಗೆ ಜಗಳ ಮಾಡ್ತಾಳೆ ಇಬ್ಬರು. ಅಕ್ಕಿನ ಜೋಡಿ ಜಗಳ ಮಾಡ್ತಾಳೆ. ಅಕ್ಕಿ ದೊಡ್ಡಕ್ಕಿನು ಎಲ್ಲ ಬಟ್ಟೆ ವಾಶ್ ಮಾಡಿದೆ ಫ್ರೆಂಡ್ಸ್. ಅಂದರೆ ನಾಳೆ ಸಂಕ್ರಾಂತಿ ಐತಲ್ಲ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಹೋಳಿಗೆ ಎಲ್ಲ ಮಾಡಿದ್ವಿ. ತೋರಿಸ್ತೀನಿ ನಿಮ್ಗೆ ಹೋಳಿಗೆ ಮಾಡಿದ್ದೆ. ಆಗಲೇ ವಿಡಿಯೋ ತೋರಿಸಿದ್ನಲ್ಲ ನಿಮ್ಗೆ. ವಿಡಿಯೋ ಮಾಡೋದು ಅಂದ್ರೆ ಇನ್ಸ್ಟಾಗ್ರಾಮ್ಗೂ ನಾನು ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಲ್ಲ, ಅದಕ್ಕೂ ನಾನು ಪೋಸ್ಟ್ ಮಾಡೋ ಸಂಬಂಧ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ತೋರಿಸ್ತೀನಿ ಬರ್ರಿ. ಹೋಳಿಗೆ ನೋಡಿರಿ, ಹೋಳಿಗೆ ರೆಡಿ ಆದ್ವು. ಇವಾಗ ಜಾಸ್ತಿ ಏನು ಮಾಡಿಲ್ಲ, 1 kg ಆಗೋಷ್ಟು ಮಾಡಿದ್ವಿ. ಮತ್ತು ಶೇಂಗಾ ಚಟ್ನಿ ಒಂದು ಮಾಡಬೇಕು, ಮತ್ತು ಅಗಸಿ ಚಟ್ನಿನೂ ಮಾಡಬೇಕು. ಅದೆರಡು ಮಾಡಿಬಿಟ್ರೆ ಮುಗೀತು. ನಾಳೆ ನಾವು ಉಳ್ಕಿದ್ದೇನೈತಿ ಚಪಾತಿ ರೊಟ್ಟಿ ಹೊರಗಿಂದ ತರಿಸ್ತೀವಿ, ಮಾಡೋದಿಲ್ಲ. ಚಪಾತಿ ಒಂದು ಮಾಡಬೇಕು, ಕಾಳಿನ ಪಲ್ಯನೂ ಮಾಡ್ತೀವಿ. ಸೊ ನೋಡಿ, ಶೇಂಗಾ ಹೋಳಿಗೆ ನನಗಂತೂ ಭಾಳ ಫೇವ್ರೆಟ್ ಇದೆ. ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿರಿ. ಕೆಲಸ ಇತ್ತಲ್ಲ, ಸೊ ಅದಕ್ಕೆ ಹಂಗೆ ಬಟ್ಟೆ ವಾಶ್ ಮಾಡೋಕೆ ಆಗಿರಲಿಲ್ಲ. ಬಾಂಡೆನೂ ಭಾಳ ಬಿದ್ದಿದ್ವು. ಅಂದ್ರೆ ಅಡುಗೆ ಎಲ್ಲ ಮಾಡಿದ್ದು ಅದು ಇದು ಬಾಂಡೆ ಇದ್ವು, ಬಟ್ಟೆ ವಾಶ್ ಮಾಡಿರಲಿಲ್ಲ. ಇವಾಗ ಬಾಂಡೆ ತೊಳೆದೆ, ಅಷ್ಟು ಬಟ್ಟೆ ವಾಶ್ ಮಾಡಿದೆ. ನೆನ್ನೆ ಬಟ್ಟೆ ಮಡಚೋದೈತಿ, ಕಸ ಗುಡಿಸ್ಬೇಕು. ನಮ್ಮ ನಿಧಿಮ ಅಂತೂ ಒಂದು ಕಡೆ ನಿಂದ್ರಕ್ಕೆ ತಯಾರಿಲ್ಲ. ನನಗಂತೂ ಆಕೆನ ಹಿಡ್ಕೊಳ್ಳೋದು ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟೈತಿ. ಇವಾಗಂತೂ ಅಂಬಿಗಾಲ ಇಡಾಕೆ ಸ್ಟಾರ್ಟ್ ಮಾಡ್ಯಾಳ. ಎಲ್ಲ ಕಡೆನೂ ಹರಿದಾಡ್ತಾಳೆ, ಎಲ್ಲನೂ ಜಗ್ತೀನಿ ಅಂತಾಳೆ, ಎಲ್ಲನೂ ಬೇಕಂತಾಳೆ. ಭಾಳ ಅಂದ್ರೆ ಭಾಳ ಕಿಡಿಗಿಡದಾಳ್ರಿ. ಇಷ್ಟು ಜಗಳ ಗಂಟೆ ಅದಾಳಂದ್ರೆ ಆಕಿ ಯಪ್ಪ ದೇವ್ರಿ. 10 ಮಂದಿ ಹಿಡಿಯೋದು ಒಂದು, ಆಕಿನ ಹಿಡಿಯೋದು ಒಂದು, ಹಂಗೆ ಆಗ್ಬಿಟ್ಟೈತಿ. ನನ್ನ ಮಗನ ಅಷ್ಟು ಉಡಾಳಿಲ್ಲ. ಅದಕ್ಕೆ ಹುಡುಗಿ ಸೈಲೆಂಟ್ ಅಂತಾರೆ. ಬಟ್ ನೋ ಸೈಲೆಂಟ್ ಅಲ್ಲ ರೀ. ಆಕಿ ಜಗ್ಗ ತರಲೆ ಅದಾಳ. ಈಗ ನೋಡ್ರಿ, ನಾನು ಇಲ್ಲಿ ಕುಂತು ಮಾತಾಡತ್ತೀನಿ, ಆಕಿ ಹೊರಗೆ ಹೋಗಿ ಏನು ಮಾಡ್ತಾ ತೋರಿಸ್ತೀನಿ ಬರ್ರಿ ನಿಮ್ಗೆ. ಆಟಾಕ್ ಬರ್ತೈತಿ. ಇಷ್ಟು ದೊಡ್ಡ ಹೊಚ್ಲಿ ದಾಟ್ಕೊಂಡು ನೋಡ್ರಿ, ಇಲ್ಲಿ ಬಟ್ಟೆ ವಾಶ್ ಮಾಡಿಟ್ಟೇನಿ, ಒಣಗಾಕ್ಬೇಕಂತೇಳಿ ಇಲ್ಲಿ ಇಟ್ಟೀನಿ. ಇಲ್ಲಿ ನೋಡ್ರಿ, ಮೇಡಮ್ ಅವ್ರು ಇಲ್ಲಿ ಬಂದಾರ. ಓಯ್ ಮೇಡಮ, ಏನು ನಿಮ್ದು ಅವತಾರ ನೋಡ್ರಿ ನಿಮ್ದು. ನೋಡ್ರಿ ಎಷ್ಟು ಫಾಸ್ಟ್ ಬರ್ತಾಳೆ ನೋಡ್ರಿ ಈಕಿ. ರೋಬೋಟ್ಗಿಂತ ಫಾಸ್ಟ್ ಅದಾಳೆ ಈಕಿ, ಜಗ್ಗ ಫಾಸ್ಟ್ ಅದಾಳೆ ನಮ್ಮ ನಿಧಿಮ. ಮತ್ತು ಇಲ್ಲಿ ಸಂಧಿ ಒಳಗೆ ಹೋಗ್ತಾಳೆ. ಅಂದರೆ ಇಲ್ಲೆಲ್ಲ ವೇಸ್ಟ್ ಸಾಮಾನು ಅದು ಇದು ಇಟ್ಟಿರ್ತೀವಲ್ಲ, ಇಲ್ಲಿ ಹೋಗ್ತಾಳೆ. ಈ ಸಂಧಿ ಒಳಗೆ ಹೋಗ್ತಾಳೆ. ಇಲ್ಲಿ ಹೋದ್ರೆ ನಡಿತೈತಿ, ಈ ಸಂಧಿ ಒಳಗೆ ಹೋದ್ರೆ ನಡಿತೈತಿ, ಏನು ಪರವಾಗಿಲ್ಲ. ಮತ್ತು ಇಲ್ಲಿ ಹೋಗ್ಬಾರ್ದು, ಯಾಕಂದ್ರೆ ಕೆಳಗೆ ಹೋದ್ರೆ ಸೀದಾ ಡುಬುಕ್ ಅಂತ ಕೆಳಗೆ ಹೋಗ್ಬಿಡ್ತಾಳೆ ಆಕಿ. ಸೊ ಅದೊಂದು ಭಯ, ಎಲ್ಲಿ ಕೆಳಗೆ ಹೋಗ್ಬಿಡ್ತಾಳ ಅಂತಂದು. ನೋಡ್ರಿ, ಓಯ್ ಚೀ ಗಲೀಜ್, ಗಲೀಜಿ ಹೊಲಸಿ, ಹೊಲಸಿ, ಚೀ
ವಾಶ್ ಮಾಡಿದ್ನಲ್ಲ ಈಗ ಒಣಗಾಕಿ ಮನೆ ಕಸ ಗುಡಿಸ್ಬೇಕು. ಮನೆ ಅಂತೂ ಅವತಾರ ಎಬ್ಸಾರ ನನ್ನ ಮಕ್ಕಳು. ಮನೆ ಕಸ ಗುಡಿಸಿ ಬಟ್ಟೆ ಒಂದು ಮಡಚಿಡ್ಬೇಕು. ಸೊ ದೇವ್ರ ದೀಪ ಹಚ್ಚಿದ್ರೆ ಮುಗೀತು, ಏನು ಕೆಲಸ ಇಲ್ಲ. ಮಿನಿ ವ್ಲಾಗ್ಸು ಮಾಡತ್ತೀನಿ ಇನ್ಸ್ಟಾಗ್ರಾಮ್ ಒಳಗೆ. ಸೊ ಇನ್ಸ್ಟಾಗ್ರಾಮ್ಗೆ ಕ್ಲಿಪ್ಸ್ ಏನು ತೊಗೊಂಡಿದ್ನಲ್ಲ ಅದನ್ನು ಯೂಟ್ಯೂಬ್ಗೆ ಹಾಕಿರ್ತೀನಿ ನಾನು. ಅಂದ್ರೆ ಮತ್ತು ಅದಕ್ಕೆ ಸಪ್ರೇಟಾಗಿ ಶೂಟ್ ಮಾಡ್ಕೊಂಡು ಕುಂತ್ರೆ ಟೈಮ್ ಇರೋಂಗಿಲ್ಲ. ಮತ್ತು ಇಬ್ಬರೂ ನೋಡಿಕೊಂಡು ಶೂಟ್ ಮಾಡ್ಕೊಂಡು ಕುಂತಂದ್ರೆ ಮತ್ತು ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತೈತಿ. ಸೊ ಅದಕ್ಕೆ ಅದ್ರಾಗ ಎಡಿಟ್ ಮಾಡಿ ಹಿಂಗೆ ಹಾಕಿರ್ತೀನಿ. ಸೊ ಅದಕ್ಕೆ ಈಗ ಬಟ್ಟೆನ ಒಣಗಾಕಿ ಮತ್ತು ಬಟ್ಟೆ ಮಡಚಬೇಕು. ಬರ್ರಿ ಮಡ್ಚೋಣ ಅಂತ. ಮತ್ತೇನೈತಲ್ಲ, ಸಾಯಂಕಾಲ ಮನೆಯೆಲ್ಲ ಹರಿವಿತ್ತು. ನನ್ನ ಮಗಗೆ ಅವನು ಎಲ್ಲೋ ಆಟಾಡೋಕೆ ಹೋಗಿದ್ದ, ಮೇಲೆ ಹೋಗಿದ್ದ ನಮ್ಮ ಅಕ್ಕನ ಮನೆಗೆ. ನಾನು ನೋಡ್ರಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಿತ್ತು ಒಗ್ದಿರ್ತಾರಲ್ಲ ಮಕ್ಕಳು, ಅವನ್ನೆಲ್ಲ ಎತ್ತಿಡಾತಿದ್ದೆ. ಬರೀ ಇದೆ ಎತ್ತಿಡೋದು ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ನನ್ನ ಮಗಳಿಗೆ ಅಲ್ಲಿ ಕುಂದಿರ್ಸಿದ್ದೆ, ಆಕೆಗೆ ಸ್ನಾನ ಮಾಡಿಸ್ಬೇಕು. ಬೆಳಗ್ಗೆ ಮಾಡಿಸ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಯಾಕಂದ್ರೆ ಹೋಳ್ಗೆ ಮಾಡ್ಕೊತ ಬ್ಯುಸಿ ಆಗಿಬಿಟ್ವಿ. ಆಮೇಲೆ ನನಗೂ ಬೇಜಾರಾಗ್ಬಿಡ್ತು, ಅಂದ್ರೆ ಬೇಸರ ಆಗ್ಬಿಡ್ತು ಮಾಡ್ಸಕ್ಕೆ. ಸೊ ಅದಕ್ಕೆ ಸ್ಕಿಪ್ ಮಾಡಿದೆ. ಮೈ ಮೇಲೆ ಅಷ್ಟೇ ಮಾಡಿಸ್ಬೇಕು ಈಗ ಸ್ನಾನ. ಮಕ್ಕಳಿಗೆ ಮೈ ಮೇಲಾದರೂ ಸ್ನಾನ ಮಾಡಿಸಬೇಕು, ಇಲ್ಲಾಂದ್ರೆ ಮೈ ಒಜ್ಜಾಗಿ ಅಳ್ತಾವು, ಕಿರಿಕಿರಿ ಮಾಡ್ತಾವು. ಇಲ್ಲಿ ನೋಡಿರಿ ಒಂದು ಬೇಬಿ ಫುಡ್ ರೆಸಿಪಿ ತೋರ್ಸಾಕತ್ತೀನಿ. ಡೇಟ್ಸ್ ಮತ್ತು ಸೂಜಿ ರವಾದ ಹಲ್ವಾ ಇದು. ಬರೀ ಮಾಡೋದು ಹೆಂಗಂತ ನೋಡೋಣಂತ. ಸೂಜಿ ರವೆ ತೊಗೊಂಡೀನಿ ಕ್ಲೀನಾಗಿ, ಎಲ್ಲನೂ ನೀಟಾಗಿ ಇದನ್ನು ಹಸಿ ಮಾಡ್ಕೊಂಡು ಸ್ವಲ್ಪ ತುಪ್ಪದಾಗ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿನಿ. ಇಲ್ಲಿ ಒಂದು ಖರ್ಜೂರನ ನೆನೆಸಿಟ್ಟಿನಿ ನಾನು. ಸ್ವಲ್ಪ ಮೆತ್ತಂದ ಇದು, 1 hour ನೆನೆಸಿಟ್ರೆ ಸಾಕು, ಅದು ಫುಲ್ ಮೆತ್ತಗಾಗುತ್ತೆ. ಖರ್ಜೂರನ ಮಕ್ಕಳಿಗೆ ಕೊಡೋದ್ರಿಂದ ಅದರೊಳಗೆ ಸಾಕಷ್ಟು ಪ್ರೋಟೀನ್ ಇರ್ತೈತಿ, ನ್ಯೂಟ್ರಿಷನ್ಸ್ ಇರ್ತೈತಿ, ಮಕ್ಕಳ ದೇಹಕ್ಕೆ ಹೋಗ್ತೈತಿ. ಇದು 9 month ಅಬೋ ನೀವು ಆರಾಮಾಗಿ ಕೊಡ್ಬೋದು. 6 month ಬೇಬೀಸ್ಗೂ ಕೊಡ್ಬೋದು, ಆದರೆ ಇದಕ್ಕಿಂತ ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೋಬೇಕು. ಸೂಜಿ ರವದೊಳಗೂ ಒಂದೊಳ್ಳೆ ಪ್ರೋಟೀನ್ ಇರ್ತೈತಿ, ಮಕ್ಕಳಿಗೆ ಪ್ರೋಟೀನ್ ದೇಹಕ್ಕೆ ಸೇರುತ್ತೆ. ಡೈಲಿ ಏನು ಮಾಡಬೇಕು ಅನ್ನೋ ಟೆನ್ಷನ್ ತಾಯಂದ್ರಿಗೆಲ್ಲ ತಾಯಂದ್ರಿಗೆ ಇರ್ತೈತಿ. ಸೊ ಈ ಹೆಲ್ಪ್ ಆಗಲಿ ಅಂತೇಳಿ ನಾನೊಂದು ರೆಸಿಪಿ ತೋರ್ಸಾತೀನಿ. ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿರಿ, ನಿಮ್ಮ ಮಕ್ಕಳು ತಿನ್ನಬಹುದು ಇಷ್ಟಪಟ್ಟು. ಇಲ್ಲಿ ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಕೊಡ್ತೀನಿ ಈಗ ನನ್ನ ಮಗಳಿಗೆ, ಯಾಕಂದ್ರೆ ಸ್ವಲ್ಪ ಗಟ್ಟಿ ಅನ್ಸಾತಿತ್ತು. ಅದಕ್ಕೆ ನೋಡ್ತಾ ಇರ್ಬೋದು, ಆಕಿನೂ ಈಗ ಇಷ್ಟಪಟ್ಟು ತಿನ್ನಕ್ಕೆ ಕುಂತಾಳೆ. ನಾನು ಚಾಳಿ ಟೂ ಬಿಡ್ತೀನಿ ನೀನು. ಓಯ್ ಅಯ್ಯೋ ತೊಗೊಳ್ ಪೆನ್ ತೊಂಬ. ಶಾಣೆ ಇಲ್ಲ ನೋಡಿ, ಗುಡ್ ಬಾಯ್ ಅಲ್ಲ ನೀನು. ಗುಡ್ ಬಾಯ್ ಹೌದಿಲ್ಲ ನೀ? ಹಾಂ, ಗುಡ್ ಬಾಯ್ ಹೌದಿಲ್ಲ? ಮತ್ತು ಹಾಗೆಲ್ಲ ಮಾಡಬಾರ್ದು. ಇವ ನೋಡ್ರಿ ನನ್ನ ಚಾಳಿ ಟೂ ಬಿಟ್ಟಾನಂತ, ಹಿಂಗೆ ಟೂ ಮಾಡಾತಾನ, ಹಿಂಗೆ ಟೂ ಬಿಟ್ಟಾನಂತ ನನ್ನ ಚಾಳಿ. ಹೆಂಗೆ ಬಿಟ್ಟೇನು ನನ್ನ ಚಾಳಿ ಟೂ? ಹೆಂಗೆ ಹಿಂಗೆ? ಅಯ್ಯ ಸುಂದ್ರ, ಇವಾಗ ಅಡುಗೆ ಮಾಡಬೇಕು. ರೇಷನ್ ಖಾಲಿ ಆಗೈತೆ ಅಂತ ಹೇಳಿದ್ನಲ್ಲ ಮನೆಯೊಳಗೆ. ಸೊ ರೇಷನ್ ಆರ್ಡ್ರ್ ಮಾಡೀವಿ, ಅವ್ರು ಮನೆಗೆ ತಂದು ಕೊಡ್ತೀನಿ ಅಂತಂದ್ರೆ. ಸೊ ಅದಕ್ಕೆ ವೇಟ್ ಮಾಡತ್ತೀನಿ. 8:30 ತಂದು ಕೊಡ್ತೀನಿ ಅಂದ್ರೆ ಇವಾಗ ಟೈಮ್ 7 ಆಗೈತಿ. ಅಲ್ಲಿವರೆಗೂ ನಾನು ರೆಸ್ಟ್ ಒಳಗೆ ಆರಾಮಾಗಿ ಇವರಿಬ್ಬರನ್ನು ನೋಡ್ಕೋಂತ ಕುಂತೀನಿ. ಈಕಿ ಮೇಡಮ್ ಇವಾಗ ಮಲ್ಕೊಂಡಿದ್ಲು. ಸೊ ಇಲ್ಲೇ ಸೋಫಾ ಕವರ್ ಇಲ್ಲಿ ಹಾಕಿದ್ದನ್ನು ತೊಗೊಂಡು ಇಲ್ಲಿ ಹಾಸ್ಕೊಂಡು ಯೋಗ ಮಾಡತ್ತೀನಿ ನಾನು. ತಲೆಗೆ ಕ್ಲಿಪ್ ಹಾಕೋಣ ತಕ್ಕೊಳತ ನೋಡ್ರಿ. ಅಯ್ಯ ಹುಚ್ಚ ಹುಡುಗೆನ್ನಿ. ಏನು ಮಾಡಕತ್ತಿ? ನೋಡ್ರಿ ಹಿಂಗೆ ಸೋಫಾ ಕವರ್ ತೆಗೆದು ಹಾಕ್ತಾರೆ. ಎಷ್ಟರ ಎತ್ತಿಡ್ರಿ ನೀವು, ಮತ್ತು ಇದೇ ಕೆಲಸನ ಆಗಲ್ಲದೆಲ್ಲ ಕ್ಲೀನ್ ಮಾಡಿದ್ದೆ. ಮತ್ತು ಇಲ್ಲಿ ಗೊಂಬಿ ಬಟ್ಟೆ ಅದು ಇದು. ಇಲ್ಲಿ ರೈಸ್ ಗಿಟ್ಟೇನಿ, ರೈಸ್ ಆಗತೈತಿ. ಚಪಾತಿ ಇಟ್ಟು ಕಲಸಿಟ್ಟೇನಿ. ಅಡುಗೆ ಎಲ್ಲ ಮುಗಿಸಿ ಊಟ ಮಾಡಿ ನಾನು ನನ್ನ ಮಕ್ಕಳು ಎಲ್ಲರೂ ಮಲ್ಕೊಂಡ್ವಿ. ಇವತ್ತಿನ ಡೇ ಹಿಂಗೆ ಎಂಡ್ ಆಯಿತು. ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಹಂಗೆ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡ್ತೀರಿ ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಸಿ ಯು, ಬಾಯ್.